start recording or can I start it just like that? Namaste. A very happy morning to all my dear students, teachers, and the school administrative department. We from Vidya Shakti welcome you all for our science session, and I'm Ashwita Malnad, your science tutor. So, how are you, children? How was your day started? Hopefully, it started with law of positivity. Yes? Okay, let's make it much more informative and educative through our session. Okay. In today's session, we'll continue our last session, that is coal and petroleum. ಕೋಲ್ ಅಂತ ಹೇಳಿದ್ರೆ ಪೆಟ್ರೋಲಿಯಂ. ಸೊ ಈ ಪಾಠ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಸೆಷನ್ ಅಲ್ಲಿ ನಾವು ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. ಹೌದಾ? ರಿನ್ಯೂವಬಲ್ ಅಂದ್ರೆ ಅದನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ದಟ್ ಇಸ್ inexhaustible. Those kind of energy we call it as renewable energy. Siಮಿಲರ್ಲಿ ಯಾವ ಎನರ್ಜಿನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಎಕ್ಸಾಸ್ಟಬಲ್ ಎನರ್ಜಿ ಏನಿದೆ ಅದನ್ನ ಇನ್ರಿನ್ಯೂವಬಲ್ ಎನರ್ಜಿ ಅಂತ ಕರೀತೀವಿ. ಸೊ these two types of energy is very important for you to understand, and this is not something a man-made one. This is all the natural energy you get from our resources. Resources ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಎನರ್ಜಿ. ದೀಸ್ ಆರ್ ಎಕ್ಸಾಸ್ಟಿಬಲ್ ಅಂಡ್ ಇನ್ಎಕ್ಸಾಸ್ಟಿಬಲ್ ಎನರ್ಜಿ. ಅಂಡ್ ಆ ಎನರ್ಜಿಗೆ ಸಂಬಂಧಪಟ್ಟಂತಹ ನೋಡ್ತೀವಿ ಒಂದು ಕ್ವಿಕ್. ಓಕೆ, ಟಿವಿ ಸೀರಿಯಲ್ಗಳಲ್ಲಿ ರೀಕ್ಯಾಪ್ ಆಗುತ್ತೆ ಅಲ್ವಾ? ನೋಡ್ತೀರಾ ಯಾವ್ದು ಸೀರಿಯಲ್ ಎಲ್ಲ? ಇಲ್ಲ ಮ್ಯಾಮ್. ಓಕೆ, ಸೊ ಒಂದು ರೀಕ್ಯಾಪ್ ಮಾಡೋದಾದ್ರೆ ಹೀಗಿರುತ್ತೆ ನೋಡಿ. ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳೇನಿರುತ್ತೆ ಅದನ್ನ ರಿನ್ಯೂವಬಲ್ ರಿಸೋರ್ಸಸ್ ಅಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಆಗಿ ನಾವು ವಿಂಗಡಿಸಬಹುದಾಗುತ್ತೆ. ರಿನ್ಯೂವಬಲ್ ರಿಸೋರ್ಸಸ್, ದ ಥಿಂಗ್ಸ್ ದಟ್ ವಿ ಫೈಂಡ್ ಇನ್ ಆರ್ ನೇಚರ್, ದಟ್ ಇಸ್ ಪ್ಲಾಂಟ್, ಸನ್, ವಾಟರ್. ಇದು ಖಾಲಿ ಆಗಲ್ಲ, ಭರ್ತಿ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ, ಅದು ತನ್ನಿಂದ ತಾನಾಗೆ ರಿನ್ಯೂ ಆಗ್ತಾ ಹೋಗ್. ಸೊ ವಿ ಕಾಲ್ ಇಟ್ ಆಸ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ವೆರಸ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಮಿನರಲ್ಸ್ ಆಗಿರಬಹುದು, ಕೋಲ್ ಆಗಿರಬಹುದು, ಸಾಯಿಲ್ ಆಗಿರಬಹುದು. ಸೊ ಇದು ಖಾಲಿ ಆಗ್ಬಿಡುತ್ತಾ ಅಂತ ಕೇಳೋದಾದ್ರೆ ಖಾಲಿ ಅಂತ ಆಗೋದಿಲ್ಲ. ಬಟ್ ನಾ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಸೊ ಈಗ ಒಂದು ಚಾಕ್ಲೇಟ್ ಡಬ್ಬಿ ನಾನು ಕೊಟ್ರೆ ನಿಮ್ಮೆಲ್ರಿಗೂ ಕ್ಲಾಸ್ ನಾನು 4 ಗ್ರೂಪ್ ಆಗಿ ವಿಂಗಡಣೆ ಮಾಡ್ಬಿಟ್ಟು, ಸೊ ಫಸ್ಟ್ ಗ್ರೂಪ್ಗೆ ಒಂದು ಫುಲ್ ಚಾಕ್ಲೇಟ್ ಡಬ್ಬಿ ಕೊಟ್ರೆ ಅವ್ರಿಗೆ ಎಷ್ಟು ಬೇಕೋ ಅದನ್ನ ಅವ್ರು ತಿಂದ್ಬಿಟ್ಟು ಏನ್ ಮಾಡ್ತಾರೆ, ಸೆಕೆಂಡ್ ಗ್ರೂಪ್ಗೆ ಪಾಸ್ ಆನ್ ಮಾಡ್ತಾರೆ. ಸೊ ಸೆಕೆಂಡ್ ಗ್ರೂಪ್ಗೆ ಫಸ್ಟ್ ಗ್ರೂಪ್ಗಿಂತ ಸ್ವಲ್ಪ ಕಮ್ಮಿ ಸಿಕ್ಕಿರ್ತಾ, ಹೌದಾ? ಅವ್ರು ಅದನ್ನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಥರ್ಡ್ ಗ್ರೂಪ್ಗೆ ಪಾಸ್ ಆನ್ ಮಾಡ್ತಾರೆ. ಥರ್ಡ್ ಗ್ರೂಪ್ಗೆ ಫಸ್ಟ್ ಮತ್ತೆ ಸೆಕೆಂಡ್ ಗ್ರೂಪ್ಗಿಂತನೂ ಕಮ್ಮಿ ಸಿಕ್ಕಿರುತ್ತೆ. ಅಂಡ್ ಫೈನಲಿ ಫೋರ್ತ್ ಗ್ರೂಪ್ ಬರೋಷ್ಟ್ರಲ್ಲಿ ಹಾರ್ಡ್ಲಿ ಕೆಲವು ಚಾಕ್ಲೇಟ್ಸ್ ಇರುತ್ತೆ. ಈ ಮದ್ವೆ ಮನೆ, ಗೃಹ ಪ್ರವೇಶ ಅದ್ರಲ್ಲೆಲ್ಲ ಊಟ ಎಲ್ಲಾರು ಫಸ್ಟ್ ಪಂಕ್ತಿಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತಾರೆ. ಯಾಕೆ? ಫಸ್ಟ್ ಪಂಕ್ತಿಲಿ ಎಲ್ಲಾ ತರವಾಗಿ ಅವ್ರು ಏನೇನು ವಿಶೇಷವಾಗೆಲ್ಲ ಅಡ್ಗೆ ಮಾಡಿರ್ತಾರೋ ಎಲ್ಲ ಸಿಗುತ್ತೆ. ಅದ್ ಹೋಗ್ತಾ ಹೋಗ್ತಾ ಲಾಸ್ಟ್ ಪಂಕ್ತಿಗೆ ಮಿಕ್ಕಿರೋದು ಪಕ್ಕಿರೋದು ಹಾಕ್ತಾರೆ. ಹೌದಾ? ಹ್ಯಾವ್ ಎನಿವನ್ ಎಕ್ಸ್ಪೀರಿಯನ್ಸ್ಡ್ ಇಟ್? ಸಿಮಿಲರ್ಲಿ ಇದು ಕೂಡ ಹಾಗೇನೆ. ಸೊ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಥವಾ ಎಕ್ಸಾಸ್ಟಬಲ್ ರಿಸೋರ್ಸಸ್ ಏನಾಗುತ್ತೆ, ಸ್ವಲ್ಪ ಸಮಯದವರೆಗೆ ಇದ್ದು ಅದು ಎಕ್ಸಾಸ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ದಟ್ ಫಾರ್ ಆ ಫ್ಯೂಚರ್ ಜನರೇಷನ್ ಅದು ಸಿಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣದಿಂದ ವಿ ಹ್ಯಾವ್ ಟು ಯೂಸ್ ಇಟ್ ಮೈಂಡ್ಫುಲ್ಲಿ. ಸೊ ಮ್ಯಾಮ್, ಹಾಗಾದ್ರೆ ವಾಟರ್ ಇಸ್ ಅ ರಿನ್ಯೂವಬಲ್ ರಿಸೋರ್ಸಸ್, ಸೊ ವಿ ಕ್ಯಾನ್ ಯೂಸ್ ಇಟ್, ನಮ್ಗೆ ಹೆಂಗ್ ಬೇಕೋ ಹಂಗ್ ಯೂಸ್ ಮಾಡ್ಬಿಡ್ಬೋದಲ್ಲ? ನೋ. ಸೊ 98% ಆಫ್ ಆರ್ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ವಾಟರ್. ನಮ್ಗೆ ಕುಡಿಲಿಕ್ಕೆ ಯೋಗ್ಯವಾಗಿರುವಂತಹ ನೀರು ಅದರಲ್ಲಿ 1% ಅಷ್ಟು ಮಾತ್ರ, ದ ಫ್ರೆಶ್ ವಾಟರ್. ರಿಮೈನಿಂಗ್ ಆರ್ saline water or salty water. Okay, so any resources, it is very important for us to use it mindfully. And at this young age, it is very important for all of your little kids to be a very sustainable kind of an human beings. That is very much important for our sustainable development in the future. Okay, and we also looked at various types of natural resources: betta, gudda, kaadu, kanide, ಖನಿಜ ಅಂದ್ರೆ ಮಿನರಲ್ಸ್, ಎಣ್ಣೆ, ಗಾಳಿ, ಆಕಾಶ, ಇವೆಲ್ಲವೂ ಕೂಡ
ನ್ಯಾಚುರಲ್ ರಿಸೋರ್ಸಸ್ಗೆ ನಮ್ಗೆ ಇರುವಂತಹ ಉದಾಹರಣೆಗಳು. ಓಕೆ, ಅಂಡ್ ವೈ ಡು ವಿ ಎಂಫಸೈಸ್ ಯು ಟು ಸಿ ಮೋರ್ ಅಂಡ್ ಮೋರ್ ಪಿಕ್ಚರ್ಸ್? ಪಿಕ್ಟೋರಿಯಲ್ ಆಗಿ ನಾವ್ ಯಾಕೆ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ಹ್ಯೂಮನ್ ಬ್ರೈನ್ ಈಗ ನೋಡಿ, ನಾನ್ ನಿಮ್ಗೆ ಯಾವ್ದೋ ಒಂದು ಪಾಠವನ್ನ ಮಗ್ಗಿ ಮಾಡಿ ಯು ಹ್ಯಾವ್ ಟು ರಿಹರ್ಸ್ ಇಟ್ ಅಂಡ್ ಕಮ್ ಅಂತ ಹೇಳಿದಾಗ ಇಟ್ ಇಸ್ ಹಾರ್ಡ್ ಫಾರ್ ಯು ಟು ರಿಮೆಂಬರ್. ಆದ್ರೆ ಮೂವೀಸ್ ಹಾಗಲ್ಲ ಅಲ್ಲ. ಎಸ್ಪೆಷಲಿ ನಮ್ ಫೇವ್ರೆಟ್ ಆಕ್ಟರ್ಸ್ ಆಕ್ಟ್ ಮಾಡಿದ್ರೆ ಡೈಲಾಗ್ ಬೈ ಡೈಲಾಗ್, ಸೀನ್ ಬೈ ಸೀನ್ ನಮ್ಗೆ ನೆನಪಿರುತ್ತೆ. ಹೌದಾ? ವೈ ಇಸ್ ದಟ್ ಸೋ? ಬಿಕಾಸ್ our brain is trained in such a way that it imbibes ಅಂದ್ರೆ ಹೀರ್ಕೊಳ್ಳೋದು ಅಂತ ಹೇಳ್ತೀವಿ, captures the pictures more than the words. Okay, so that's the reason we are showing you more and more pictures. Having said that, after a quick recap of our last session, now let us dive into our today's session. So ಇವತ್ತಿನ session ಅಲ್ಲಿ we are going to learn about the main core of the chapter, that is coal. ಕೋಲ್ ಅಂತ ಹೇಳಿದ್ರೆ ಏನು? ಎಲ್ಲೆಲ್ಲಿ ಕೋಲ್ನ ನೀವು ನೋಡಿರ್ತೀರಾ? ಸೊ ಈಗ ಇವನ್ ಇನ್ ದ ಬ್ಯೂಟಿ ಪ್ರಾಡಕ್ಟ್ಸ್ ಆಲ್ಸೋ ಯು ಕ್ಯಾನ್ ಲುಕ್ ಅಟ್ ದ ಕೋಲ್ ಅಲ್ವಾ? ಸೊ ಕೋಲ್ ಅಂತ ಹೇಳಿದ್ರೆ ಇಟ್ಸ್ ಅ ಹಾರ್ಡ್ ಸ್ಟೋನ್, ಓಕೆ, ಅಂಡ್ ಇಟ್ ವಿಲ್ ಬಿ ಬ್ಲಾಕ್ ಕಲರ್. ಅಂಡ್ ಕೋಲ್ ಇಸ್ ಒನ್ ಆಫ್ ದ ಫ್ಯೂಲ್ಸ್ ದಟ್ ಇಸ್ ಯೂಸ್ ಟು ಕುಕ್ ಫುಡ್. ಅಡ್ಗೆನ ಮಾಡ್ಲಿಕ್ಕೂ ಸಹ ಕೋಲನ್ನ ಹೇಳ್ತೀವಲ್ಲ ನಾವು, ಕಲ್ಲಿದ್ದಲ ಇಂಧನದಿಂದ ಮಾಡಿದಂತಹ ಅಡ್ಗೆ, ಅಥವಾ ಈ ರೈಲು ಗಾಡಿಗಳು, ಉಗಿ ಬಂಡಿಗಳು, ಟ್ರೈನ್, ಸೊ ಅದು ಓಡ್ಲಿಕ್ಕೂ ಸಹ ಇಂಜಿನ್ ನ ಕೋಲಿಂದಾನೇ ತಯಾರಿಸ್ತಾರೆ. ಸೊ it is used in the railway engine to produce steam to run the engine. It is also used in thermal power plants to produce electricity. So coal is used as fuel in various industries. ಸೊ ಇದನ್ನ ಹೇಳ್ತಾ ಇದ್ದ ಹಂಗೇನೆ ನಿಮ್ಗೆ ಗೊತ್ತಾಗುತ್ತೆ, you'll get some of the important picture ಕೋಲ್ ಯಾವ ತರ ಇರುತ್ತೆ ಅಂತ. You can note it down. ಸೊ ಫಸ್ಟ್ ಥಿಂಗ್ ಬಂದು, ನಾವು ಕೋಲನ್ನ ಯೂಸ್ ಮಾಡೋದು ಕುಕಿಂಗ್ ಯೂಸ್ ಮಾಡ್ತೀವಿ ಆಸ್ ಅ ಫ್ಯೂಯಲ್. Then we use coal as railway engine. Students, you all are in high school ಅಲ್ವಾ? ಸಿ, ಇನ್ ಹೋಗ್ತಾ ಹೋಗ್ತಾ ಎಲ್ಲ ಸ್ಪೂನ್ ಫೀಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಶಾಲೆಗಳಲ್ಲಿ. ಓಕೆ, ಫಾರ್ ಎವ್ರಿ ಕ್ಲಾಸ್ ಯು ಮೇ ನಾಟ್ ಗೆಟ್ ದ ನೋಟ್ಸ್. ಇವಾಗ ಅಂತಲ್ಲ, ಇನ್ ಯೋರ್ ಹೈಯರ್ ಕ್ಲಾಸಸ್, ಮೇ ಬಿ ವೆನ್ ಯು ರೀಚ್ ಯೋರ್ 10th or college. So it is very important for you to know and understand how to prepare the notes. Okay, in our next session I shall show you my notes, how do I prepare the notes, especially to take the classes ಯಾವ ತರ ಪ್ರಿಪೇರ್ ಮಾಡ್ತೀನಿ. ಅಂಡ್ ಅದನ್ನ ಪೇಜ್ ಗಟ್ಲೆ ಬರೆಯುವಂಥದ್ದಲ್ಲ, ವೆರಿ ಸಿಂಪಲ್ ಆಗಿ ಒಂದು ಸ್ನಿಪ್ಪೆಟ್ಸ್ ತರ ಬರ್ದಿಟ್ಕೊಳೋಂಥದ್ದು. ಸೊ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ, ಅದು ಸಮರಿ ನೋಟ್ ತರನು ಕೆಲಸ ಮಾಡುತ್ತೆ. ಅದನ್ನ ನೋಡ್ತಾ ಇದ್ದಂಗೆ ನಿಮ್ಗೆ ಇಡೀ ಕಾನ್ಸೆಪ್ಟ್ ಕೂಡ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಮೇಂಟೈನ್ ದ ನೋಟ್ಸ್. ಓಕೆ, ನಾವು ಗೆಟಿಂಗ್ ಬ್ಯಾಕ್ ಟು ದಿಸ್ ಕುಕಿಂಗ್, ರೈಲ್ವೆ ಇಂಜಿನ್, ಮತ್ತೆ ಬೇರೆ ಎಲ್ಲಿ ಯೂಸ್ ಮಾಡ್ತೀವಿ ಮಕ್ಳೇ ನಾವು ಕೋಲ್ನ? Where do we use it? We use it for electricity. Electricity use ಮಾಡ್ತೀವಿ in the form of thermal power. Okay, thermal power use ಮಾಡ್ತೀವಿ, and more importantly we use it as a fuel for various ಸೋರ್ಸಸ್. ಇಂಡಸ್ಟ್ರಿಯಲ್ಲಿ ನಾವು, ಅಂದ್ರೆ ಕಾರ್ಖಾನೆಗಳಲ್ಲಿ ನಾವು ಕೋಲ್ನ, ಕಲ್ಲಿದ್ದಲನ್ನ ಅಡ್ಗೆಗೆ ಬಳಸ್ತೀವಿ as a fuel. We use it in the railway engine. We also use it as a electricity, I mean thermal power electricity. ಓಕೆ, ಸೊ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಕೇಳಿರಬಹುದು. ಅಂಡ್ ನಮ್ಮ ಕರ್ನಾಟಕದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿದ್ಯಾ? ಓಕೆ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇಟ್ ಇಸ್ ಅ ಹೋಮ್ ವರ್ಕ್ ಫಾರ್ ಯು. ಇನ್ ಆರ್ ನೆಕ್ಸ್ಟ್ ಸೆಷನ್ ಐ ವಿಲ್ ಆಸ್ಕ್ ಯು ಅಬೌಟ್ ದ ಥರ್ಮಲ್ ಪವರ್ ಪ್ಲಾಂಟ್ಸ್ ದಟ್ ಇಸ್ ಲೊಕೇಟೆಡ್ ಇನ್ ಆರ್ ಕರ್ನಾಟಕ. ಓಕೆ, ಸೊ ಅಂಡ್ ದೆನ್ ಕೋಲ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಫ್ಯೂಲ್ ಇನ್ ವೇರಿಯಸ್ ಇಂಡಸ್ಟ್ರೀಸ್. ಗೊತ್ತಾಯ್ತಾ? ಸೊ ಈ ಕೋಲ್ ಬಗ್ಗೆ ತಿಳ್ಕೊಳೋದ್ಕಿಂತ ಮುಂಚೆ ಕೋಲ್ ಬಗ್ಗೆ ಒಂದು ಕತೆ ಹೇಳ್ತೀನಿ. ಎಲ್ಲಾರು ಇಂಟ್ರೆಸ್ಟ್ ಕೇಳ್ತೀರಾ ಕತೆನಾ? You all are interested in listening to the story, isn't it? Okay. ಸೊ ಏನಿದು, KGF ಮೂವಿ ನೋಡ್ದಂಗ ಆಗ್ತಾ ಇದೆ ಅಲ್ವಾ? ಕೈಯಲ್ಲಿ ಇಷ್ಟು ಕೋಲ್ನ ಇಟ್ಕೊಂಡಿದ್ದಾಗ, ದಿಸ್ ಇಸ್ ಹೌ ದ ಕೋಲ್ ಲುಕ್ಸ್. ಇದನ್ನ ನಾವು ಕಲ್ಲಿದ್ದಲು ಅಂತ ಕರಿತೀವಿ. ಓಕೆ, ಈ ಕೋಲ್ ಹಿಂದೆ ಇರೋ ಕತೆನ ಹೇಳ್ಬೇಕಂದ್ರೆ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ, ಓಕೆ, ಅಬೌಟ್ 300 ಮಿಲಿಯನ್ ಇಯರ್ಸ್ ಅಗೋ, ದ ಅರ್ತ್ ಹ್ಯಾಡ್ ಡೆನ್ಸ್ ಫಾರೆಸ್ಟ್ ಅಂಡ್ ಇನ್ ಲೋ ಲೈಂಗ್ ವೆಟ್ಲ್ಯಾಂಡ್ ಏರಿಯಾಸ್. ಸೊ ಈಗ ಯು ಮಸ್ಟ್ ಬಿ ನೋಯಿಂಗ್, ಟಿವಿ ನ್ಯೂಸ್ ಎಲ್ಲ ನೀವು ನೋಡ್ತಾ ಇದ್ದಾಗ ಉತ್ತರಾಖಂಡದಲ್ಲಿ ಏನ್ ಆಗ್ತಾ ಇದೆ, ಇಡೀ ಊರ್ಗಳೇ
ನಾಶ ಆಗಿ ಹೋಗ್ತಾ ಇದೆ ಅಲ್ವಾ ಮಳೆಯಿಂದ. ಅಂಡ್ ದೀಸ್ ಕೈಂಡ್ ಆಫ್ ಪ್ಲೇಸಸ್, ಇವನ್ ಕೇರಳ ಅಥವಾ ನಮ್ಮ ಕರ್ನಾಟಕದ ಕೊಡಗು, ಇವೆಲ್ಲ ಲೋ ಲೈಯಿಂಗ್ ಏರಿಯಾಸ್ ಆಗಿರುತ್ತೆ. ಅಂದ್ರೆ ಗುಡ್ಡದ ಕೆಳಗಡೆ ಇರುವಂತಹ ಊರುಗಳಾಗಿರುತ್ತೆ. ಸೊ ಏನಾಗುತ್ತೆ ಈ ತರ ಇದ್ದಾಗ, ಒಂದು ಫ್ಲಡ್ ಬಂದು ಪ್ರವಾಹ ಆಗೋ ಡ್ಯೂ ಟು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ, ಅಥವಾ ಕಾಡಿಗೆ ಬೆಂಕಿ ತುಂಬೋ, ಈ ಒಂದು ಸಂಪೂರ್ಣ ಅರಣ್ಯ ನಾಶ ಆಗಿ ಹೋಗಿರುತ್ತೆ. ನಾಶ ಅಂದ್ರೆ ಇಟ್ ವುಡ್ ಬಿ ಬರೀಡ್ ಅಂಡರ್ ದ ಸಾಯಿಲ್. ಆಸ್ ಮೋರ್ ಸಾಯಿಲ್ ಡೆಪಾಸಿಟೆಡ್ ಓವರ್ ದೆಮ್, ದೇ ವರ್ ಕಂಪ್ರೆಸ್ಡ್. ಈ ಒಂದು ಕಾಡಿನ ಜಾಗದ ಪೂರ್ತಿ ಸಾಯಿಲ್ ತುಂಬಿ ಹೋಗೋದ್ರಿಂದ ಕಂಪ್ಲೀಟ್ ಆಗಿ ಕಂಪ್ರೆಸ್ ಆಗಿ ಹೋಗಿತ್ತು. ಸೊ ದ ಟೆಂಪರೇಚರ್ ಆಲ್ಸೋ ರೋಸ್ ಆಸ್ ದೇ ಸ್ಯಾಂಕ್ ಡೀಪ್ ಅಂಡ್ ಡೀಪರ್. ಸೊ ಅಲ್ಲಿ ಆ ಒಂದು ಏನು ಹವಾಮಾನ ಪರಿಸ್ಥಿತಿ ಆಗಿರೋದ್ರಿಂದ ತಾಪಮಾನ ಕೂಡ ಏರ್ಲಿಕ್ಕೆ ಶುರುವಾಯ್ತು. ಅಂಡರ್ ಹೈ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್, ಡೆಡ್ ಪ್ಲಾಂಟ್ಸ್ ಗಾಟ್ ಸ್ಲೋಲಿ ಕನ್ವರ್ಟೆಡ್ ಟು ಕೋಲ್. ಸೊ ಏನಾಗುತ್ತೆ ನೀವು ಅರ್ಥ ಮಾಡ್ಕೊಬೇಕು, ವಿತ್ ಹೈ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್, ಹೆಚ್ಚಿನ ಒತ್ತಡ ಹಾಗೂ ಹೆಚ್ಚಿನ ತಾಪಮಾನದಿಂದ ಈ ಸತ್ತ ಗಿಡಗಳು ಏನಾಗುತ್ತೆ, ಅವು ಕಲ್ಲಿದ್ದಲಾಗಿ ಕೋಲಾಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ. As coal contains mainly carbon, the slow process of conversion of dead vegetation into coal is called as carbonization. Again, very important point. I wish you all note down. I dictate it again. Coal contains mainly carbon. ಅದನ್ನ purest form of carbon ಅಂತ ಸಹ ಕರಿತೀವಿ. So, the slow process of conversion, the slow process of conversion, slow process of conversion, conversion, conversion of dead vegetation, dead vegetation, 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 into coal is called carbonization. CARBONISATION. CARBONISATION. ಸೊ ಯಾರಾದ್ರೂ ಬಂದು ವಾಟ್ ಇಸ್ ಕಾರ್ಬನೈಸೇಷನ್ ಅಂದ್ರೆ ಏನ್ ಹೇಳ್ತೀರಾ? The slow process of conversion of dead vegetation into coal is called as carbonization. Okay, repeat with me once. The slow process of conversion of dead vegetation into coal is called carbonization. ಆಯ್ತಾ? ಹೀಗಾಗಿದ್ದಾಗ, so since it was formed from the remains of vegetation, coal is also called as fossil fuel. ಇದನ್ನ ನಾವು ಕನ್ನಡದಲ್ಲಿ ಪಳೆಯುಳಿಕೆಯ ಇಂಧನ ಅಂತ ಕರಿತೀವಿ. ಸೊ ಈ ರೀತಿ ಡಿಕಂಪೋಸ್ಡ್ ಆಗಿರುವಂತಹ ಪ್ರೆಷರ್ ಇಂದ, ವಿತ್ ಇನ್ಕ್ರೀಸ್ಡ್ ಟೆಂಪರೇಚರ್ ಇಂದ, ಈ ಕೊಳತಂತಹ ಕಾಡಿನಿಂದ, ವೆಜಿಟೇಷನ್ ಇಂದ ಉಂಟಾಗಿರುವಂತಹ ಫ್ಯೂಲ್ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಫಾಸಿಲ್ ಫ್ಯೂಲ್ ಆರ್ ಪಳೆಯುಳಿಕೆಯ ಇಂಧನ. ಓಕೆ, ನೌ in your textbook also you have about coal mine ಬಗ್ಗೆ ತೋರಿಸಿದ್ದಾರೆ. And as also we have a note that fossil fuels ಬಗ್ಗೆ ತಿಳ್ಕೊಳೋದಕ್ಕೆ ತೋರಿಸ್ತಾ ಇದ್ದಾರೆ. I have some more images that I can show you. Just a minute. Yes. So ಇದನ್ನ ಕೋಲ್ ಅಂತ ಹೇಳಿದೆ. So coal ಬಗ್ಗೆ I have just prepared a note. This is not available in your textbook. Just as a form of an extra knowledge, I have written it for you. Coal is a sedimentary deposit composed predominantly of carbon that is readily combustible. You need not take the notes on this. Okay, it's just for a knowledge I have given it. Coal is black or brownish black. Okay, ಕಪ್ಪಾಗಿರುತ್ತೆ ಅಥವಾ ಕಂದು ಬಣ್ಣದ ಕಪ್ಪು ಅಂತೀವಲ್ಲ ಹಾಗಿರುತ್ತೆ. And has a composition that include inherent moisture consist of more than 50% by weight and more than 70% of volume of carbonaceous material. ಸೊ ಇದರಲ್ಲಿ ಕಾರ್ಬನೇಷಿಯನ್ ಮಟೀರಿಯಲ್ ನ ನಾವು ಅರೌಂಡ್ 50% ಆಫ್ ವೇಟ್ ಅಂಡ್ 70% ಆಫ್ ವಾಲ್ಯೂಮ್ ನಲ್ಲಿ ಕಾಣ್ತಾ ಹೋಗಬಹುದು. ದೇರ್ ಆರ್ ಸಮ್ ಮೋರ್ ಇಮೇಜಸ್. ಕಲ್ಲಿದ್ದಲು ಗಣಿ ಅಂತ ಕೇಳಿದಿರಲ್ಲ. ಓಕೆ, ಸೊ ಇದನ್ನ ನಮ್ಮ ಒಂದು ಭೂಮಿಯನ್ನ ಕೊರೆದು ಅಲ್ಲಿಂದ ಮಾಡ್ಲಿಕ್ಕೆ ತೆಗಿತಾರೆ.
ಸೊ ದಿಸ್ ಇಸ್ ಕೋಲ್ ಮೈನಿಂಗ್. ಅಂಡ್ ನಾವು ಪ್ರೈವೇಟ್ ಆಗಿ ಮಾಡೋದ್ಕಿಂತ ಪ್ರೈವೇಟ್ ಆಗಿ ಮಾಡ್ತಾ ಇದ್ರು ಕೂಡ ಎಲ್ಲದಕ್ಕೂ ಗವರ್ಮೆಂಟ್ ಪರ್ಮಿಷನ್ ಅನ್ನೋದು ಬೇಕಾಗುತ್ತೆ, ಬಿಕಾಸ್ ಇಟ್ ಇಸ್ ಹೈಲಿ ಲುಕ್ರೇಟಿವ್. ಲುಕ್ರೇಟಿವ್ ಅಂದ್ರೆ ಪ್ರಾಫಿಟಬಲ್. ಓಕೆ, ದಿಸ್ ಇಸ್ ಹೌ ದ ಕೋಲ್ ಮೈನಿಂಗ್ ಲುಕ್ಸ್. ನೋಡಿ, ರಾಶಿ ರಾಶಿ ಕೋಲ್ಗಳು ಹೀಗ್ ಬಿದ್ದಿದೆ, ಅದನ್ನ ಕ್ರಶ್ ಮಾಡ್ತಾರೆ. ಕೂಲಿ ಕಾರ್ಮಿಕರು ಏನಿರ್ತಾರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದು ಅದನ್ನ ಪುಟ್ಟಿ ಪುಡಿಯನ್ನ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಕೋಲ್ ಮೈನಿಂಗ್ ಲುಕ್ಸ್ ಲೈಕ್. In your textbook also you have the image of this coal mine. ಅಂಡ್ ಈ ಕಾರ್ಖಾನೆಗಳು ಅಂದ್ರೆ, ಕಾರ್ಖಾನೆಗಳಂತ ಹೇಳಿದ್ರೆ ಏನು, ಫ್ಯಾಕ್ಟರೀಸ್. ಈ ಕೋಲ್ ಮೈನಿಂಗ್ ಫ್ಯಾಕ್ಟರಿ ಸುತ್ತಮುತ್ತ ಎಲ್ಲೂ ರೆಸಿಡೆನ್ಷಿಯಲ್ ಏರಿಯಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪೀಪಲ್ ಕಾಂಟ್ ರಿಸೈಡ್ ಓವರ್ ದಟ್. ದ ರೀಸನ್ ಇಸ್ ದಟ್ ವೆನ್ ದಿಸ್ ಕೋಲ್ ಇಟ್ ಇಸ್ ಹೀಟೆಡ್ ಇನ್ ದ ಏರ್ ಅಂಡ್ ವೆನ್ ಇಟ್ ಇಸ್ ಬರ್ನ್ಡ್, ಇಟ್ ಪ್ರೊಡ್ಯೂಸಸ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇಂಗಾಲದ ಡೈಆಕ್ಸೈಡ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಕೋಲ್ ಇಸ್ ಪ್ರೊಸೆಸ್ಡ್ ಇನ್ ಇಂಡಸ್ಟ್ರಿ ಟು ಗೆಟ್ ಸಮ್ ಯೂಸ್ಫುಲ್ ಪ್ರಾಡಕ್ಟ್ ಸಚ್ ಆಸ್ ಕೋಕ್. ಕೋಕ್ ಅಂದ್ರೆ ಕೋಕಾ ಕೋಲಾ ಅಲ್ಲ, ಕೋಕಾ ಕೋಲಾನ ಕೋಕ್ ಅಂದ್ರೆ. See, coke is a tough and porous and black substance. It is almost pure form of carbon ಅಂತ ಕರೀತಾರೆ. Coke is used in the manufacture of steel and in the extraction of many metals. So, ಈ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಟಲ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಕೋಕ್ ಅನ್ನ ಯೂಸ್ ಮಾಡ್ತಾರೆ. ಕೋಕ್ ಇಸ್ ಆಲ್ಸೋ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕೋಲ್. ಅದನ್ನ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕರೀತಾರೆ. ಓಕೆ, ಕೋಕ್. ಮತ್ತೆ ಕೋಲ್ ಟಾರ್ ಅನ್ನ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಲೈಕ್ ಕೋಲ್ ಟಾರ್ ಅಂತ ಹೇಳಿದ್ರೆ ಇಟ್ಸ್ ಅ ಬ್ಲಾಕ್ ಥಿಕ್ ಲಿಕ್ವಿಡ್, ತುಂಬಾ ಗಟ್ಟಿ ಇರುತ್ತೆ ಅಂಡ್ ತುಂಬಾ ಕೆಟ್ಟ ವಾಸನೆ ಇರುತ್ತೆ. ಇಟ್ ಹ್ಯಾಸ್ ಅನ್ಪ್ಲೆಸೆಂಟ್ ಸ್ಮೆಲ್. Okay, it is the mixture of about 200 substances and it is obtained from coal tar and it is used in materials for manufacturing various substances used in everyday life, like ಸಿಂಥೆಟಿಕ್ ಡೈಸ್ ಆಗಿರಬಹುದು, ಡ್ರಗ್ಸ್ ಆಗಿರಬಹುದು, ಎಕ್ಸ್ಪ್ಲೋಸಿವ್ ಪಟಾಕಿಗಳೆಲ್ಲ ಹೊಡಿತಿರಲ್ಲ ಅದು, ಪರ್ಫ್ಯೂಮ್ಸ್, ಪ್ಲಾಸ್ಟಿಕ್, ಪೇಂಟ್, ಫೋಟೋಗ್ರಾಫಿಕ್ ಮಟೀರಿಯಲ್, ಆ ರೀಲ್ಗಳೆಲ್ಲ ಇರುತ್ತಲ್ಲ ಅದಕ್ಕೆ, ರೂಫಿಂಗ್ ಮಟೀರಿಯಲ್. ಅಂಡ್ ಇಂಟ್ರೆಸ್ಟಿಂಗ್ಲಿ ನೆಫ್ತಲಿನ್ ಬಾಲ್ಸ್. ನೆಫ್ತಲಿನ್ ಬಾಲ್ಸ್ ಅಂದ್ರೆ ಗೊತ್ತಾ? ನಶೆಗುಳಿಗಳು ಅಂತ ಹೇಳ್ತೀವಿ. ಜಿರ್ಲೆಗಳು ಬರ್ಬಾರ್ದು ಮತ್ತೆ ಬಟ್ಟೆ ಹಾಳಾಗ್ಬಾರ್ದು ಅಂತ ಕಬೋರ್ಡ್ಸ್ ಗಳಲ್ಲೆಲ್ಲ ಇಟ್ಟಿರ್ತಾರೆ. ಆ ನೆಫ್ತಲಿನ್ ಬಾಲ್ಸ್ ಕೂಡ ಆ ಮಾತ್ಸ್ ಏನಿರ್ತಲ್ಲ, ಬಾಲ್ಸ್ಗಳು, ಅದನ್ನ ಮತ್ತೆ ಬೇರೆ ತರವಾದಂತಹ ಹುಳುಗಳಿಂದ ದೂರ ಇರ್ಲಿಕ್ಕೆ ಈ ಕೋಲ್ ಟಾರ್ ಅನ್ನ ಬಳಸ್ತಾ ಹೋಗ್ತಾರೆ. ಅಂಡ್ ಕೋಲ್ ಗ್ಯಾಸ್ ಬಂದು ಇಟ್ ಇಸ್ ಒಬ್ಟೈನ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್. ಆ ಸಂದರ್ಭದಲ್ಲಿ ಉಂಟಾಗುವಂತಹ ಉತ್ಪತ್ತಿ ಆಗುವಂತಹ ಅನಿಲ. ಅಂಡ್ ಇಟ್ ಇಸ್ ಯೂಸ್ ಆಸ್ ಅ ಫ್ಯೂಲ್ ಇನ್ ಮೆನಿ ಇಂಡಸ್ಟ್ರೀಸ್ ಸಿಚುವೇಟೆಡ್ ನಿಯರ್ ದ ಕೋಲ್ ಪ್ರೊಸೆಸಿಂಗ್ ಪ್ಲಾಂಟ್ಸ್. ಅಲ್ಲಿ ಸುತ್ತಮುತ್ತ ಇರುವಂತಹ ಹಲವಾರು ಕಾರ್ಖಾನೆಗಳಲ್ಲಿ ಕೋಲ್ ಗ್ಯಾಸ್ ಅನ್ನ ಬಳಸ್ತಾರೆ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. Coal gas was used for street lightening for the first time in London in 1810. 1810ರಲ್ಲಿ ಇದನ್ನ ಫಾರ್ ದ ಫಸ್ಟ್ ಟೈಮ್ ಲಂಡನ್ ನಲ್ಲಿ ಯೂಸ್ ಮಾಡ್ತಾರೆ ಕೋಲ್ ಗ್ಯಾಸ್ ನ. ಅಂಡ್ ಇನ್ ನ್ಯೂಯಾರ್ಕ್ ಅರೌಂಡ್ 1820. Nowadays it is used as source of heat rather than light. ಹೀಟ್ ಎನರ್ಜಿ ಆಗಿ ನಾವು ಜಾಸ್ತಿ ಬಳಸ್ತೀವಿ ರಾದರ್ ದನ್ ಲೈಟ್ ಎನರ್ಜಿ. ಸೊ ಇದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಕೋಲ್ ಇಂದ ನಾವು ಎಷ್ಟು ಉಪಯುಕ್ತವಾದಂತಹ ವಸ್ತುಗಳನ್ನ ಪಡ್ಕೊಂತಾ ಹೋಗಬಹುದು ಅಂತ. ಹೇಳ್ತೀರಾ ಒಂದ್ಸಲ? ಲೆಟ್ಸ್ ಹ್ಯಾವ್ ಅ ಕ್ವಿಕ್ ರೀಕ್ಯಾಪ್. ಏನೇನ್ ಬಳಸ್ತೀವಿ ನಾವು? ಕೋಕ್. ಇದನ್ನ ನಾವು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ನಾವು ಕೋಲ್ನ? ಕೋಲ್ ಗ್ಯಾಸ್ ಆಮೇಲೆ ಅದಕ್ಕಿಂತ ಮುಂಚೆ ಏಂತಕ್ ನಾವು ಯೂಸ್ ಮಾಡ್ತಾ ಇದ್ವಿ? ವೆರಿ ಗುಡ್, ಕೋಲ್ ಟಾರ್. And this coal tar is also used in various industry and finally in coal gas. Okay. So ಇಲ್ಲೂ ಸಹ ನಾವು ಕೋಲನ್ನ ಯೂಸ್ ಮಾಡ್ತೀವಿ for coke, tar and gas. So before I slide into our next topic, I want you to have a much deep insight about coal.
ಓಕೆ. ಸೊ ಇದು ನೋಡಿ, ಕೋಲ್ನ ಯೂಸ್ ಮಾಡುವಂತಹ, ಐ ಮೀನ್ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಇಂಡಸ್ಟ್ರೀಸ್ಗಳು, ಮತ್ತೆ ಆ ಕೋಲ್ ಗ್ಯಾಸ್ ಇದರಿಂದ ಎಮಿಟ್ ಆಗ್ತಾ ಇರುವಂತಹ ಪಿಕ್ಚರ್ಸ್ಗಳನ್ನು ನೀವು ನೋಡ್ತಾ ಹೋಗಬಹುದು. ಅಂಡ್ ಸಿನ್ಸ್ ಕೋಲ್ ಅಲ್ಲೇ ಗ್ಯಾಸ್ ಆಗಿ ಎಮಿಟ್ ಆಗ್ತಾ ಇರೋದ್ರಿಂದ, ಸೊ ಆ ಗ್ಯಾಸ್ ಅನ್ನ ಅವರು ಅಲ್ಲೇ ವೇರಿಯಸ್ ಇಂಡಸ್ಟ್ರಿಗಳಿಗೆ ಆಸ್ ಹೀಟ್ ಎನರ್ಜಿ ಅಥವಾ ಲೈಟ್ ಎನರ್ಜಿ ಆಗಿ ಕೂಡ ಬಳಸ್ಕೊಂತಾ ಹೋಗ್ತಾರೆ. ದಿಸ್ ಇಸ್ ಹೌ ದೇ ಬರ್ನ್ ದ ಕೋಲ್. Isn't it interesting? So when we were like kids like you, like we didn't have so much access for these kind of pictures or pictorial representation of thoughts. So ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಕೋಲ್ ಅಂತ ಹೇಳಿದ್ರೆ ಕಲ್ಲಿದ್ಲು. It is used in running the railways. ಇಷ್ಟೇ. That was the only knowledge we had. I'm glad that you have got opportunities like this where you are exposed to more and more articles and substances so that you can enhance your learning. Okay, and I request you all to make the best use of it. ಸೊ ಇದನ್ನ ಈ ರೀತಿ ಬರ್ನ್ ಮಾಡ್ತೀವಿ ಕೋಲ್ನ. ಅಂಡ್ ಹ್ಯಾವ್ ಗಿವನ್ ಯೋರ್ ಟಾಸ್ಕ್. ಏನದು? ನಮ್ಮ ಕರ್ನಾಟಕದಲ್ಲಿರುವಂತಹ ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೀವು ಒಂದು ನೋಟ್ ಮಾಡ್ಕೊಂಡು ಬರಬಹುದು. ಇನ್ ದ ನೆಕ್ಸ್ಟ್ ಕ್ಲಾಸ್ ಯು ಕ್ಯಾನ್ ಆಸ್ಕ್ ಯೋರ್ ಟೀಚರ್ಸ್ ಟು ಟೇಕ್ ಅ ಪಿಕ್ಚರ್ ಆಫ್ ಇಟ್ ಅಂಡ್ ಪುಟ್ ಇಟ್ ಇನ್ ದ ವಾಟ್ಸ್ಆಪ್ ಗ್ರೂಪ್ ಸೊ ದಟ್ ವಿ ಕ್ಯಾನ್ ಸಿ ಹೌ ಮಚ್ ಯು ಹ್ಯಾವ್ ಶೋಯಿಂಗ್ ಇಂಟ್ರೆಸ್ಟ್ ಟುವರ್ಡ್ಸ್ ಆ ಕ್ಲಾಸಸ್ ಅಂತ. ಅದರ್ವೈಸ್ ನಮ್ಮ ಚಾಟ್ ಬಾಕ್ಸ್ ಅಲ್ಲೂ ಕೂಡ ಯು ಕ್ಯಾನ್ ಜಸ್ಟ್ ಟೈಪ್ ಅಂಡ್ ಸೆಂಡ್ ಅಸ್ ಅಕ್ರಾಸ್ ಕರ್ನಾಟಕ ವಾಟ್ ಆರ್ ದ ವೇರಿಯಸ್ ಥರ್ಮಲ್ ಪವರ್ ಪ್ಲಾಂಟ್ಸ್ ವಿ ಹ್ಯಾವ್. ಅದನ್ನ ಹೊರತುಪಡಿಸಿ ಯು ಸಿ ದಿಸ್ ಇಮೇಜ್. ನಾನು ಆಗ್ಲೇ ಕೋಲ್ಡ್ ಒಂದು ಸ್ಟೋರಿ ಹೇಳ್ದೆ ಅಲ್ಲ, ಅರೌಂಡ್ 300 ಮಿಲಿಯನ್ ಇಯರ್ಸ್ ಆಗೋ ಫಾರೆಸ್ಟ್ ಗಳಿತ್ತು, ವೆಟ್ಲ್ಯಾಂಡ್ ಗಳ ಅದು ಗುಡ್ಡದ ಕೆಳಗಡೆ ಇತ್ತು. ಸೊ ಈ ರೀತಿ ಆ ಫಾರೆಸ್ಟ್ ಲ್ಯಾಂಡ್ ಗಳು ವಿತ್ ಟೈಮ್ ಏನಾಗುತ್ತೆ, ಅದು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಪೀಚ್ ಅಂತ ಹೇಳಿದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಅದು ಮುಳುಗು ಹೋಗುತ್ತೆ, ಡಿಕಂಪೋಸ್ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ವಿತ್ ಇನ್ಕ್ರೀಸ್ಡ್ ಪ್ರೆಷರ್, ವಿತ್ ಇನ್ಕ್ರೀಸ್ಡ್ ಹೀಟ್, ಈ ಹಸಿರಾಗಿರುವಂತಹ ಭೂಮಿಗಳೆಲ್ಲ ಏನಾಗುತ್ತೆ, ಕಪ್ಪು ಕೋಲಾಗಿ ಪಳೆಯುಳಿಕೆಯ ಇಂಧನ ಅಥವಾ ಫಾಸಿಲ್ ಫ್ಯೂಲ್ ಆಗಿ ಅದು ಕನ್ವರ್ಟ್ ಆಗುತ್ತೆ. Okay, this is such a very interesting image where they clearly show how the forest, which falls under the peat, which has the lignite, gets converted by heat and pressure with the passing time and converts itself into coal ಅಂತ ನಮ್ಗೆ ಗೊತ್ತಾಗುತ್ತೆ. So look at this image, children. I request you to create a replica of this image. Can you all do? Is there some good artist in your class? Everyone is an artist? Yes. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕಲಿಕೆ ಅನ್ನೋದು ಅಥವಾ ಕಲೆಯಲ್ಲಿ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಸೊ ಐ ವಾಂಟ್ ಯು ಟು ಜಸ್ಟ್ ಟ್ರೈ ದಿಸ್ ಇಮೇಜ್. ನೋಡ್ಕೊಳ್ಳಿ ಇದನ್ನ ಡ್ರಾ ಮಾಡಕ್ಕಾಗುತ್ತಾ ಅಂತ ನೋಡಿ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಪೀಟೆಡ್ ಬೀಳುತ್ತೆ. ಲಿಗ್ನೈಟ್ ಅಂತ ಹೇಳಿದ್ರೆ ಇಟ್ಸ್ ಅ ಸಾಫ್ಟ್ ಬ್ರೌನಿಶ್ ಬ್ಲ್ಯಾಕ್ ಕೋಲ್. ಅರ್ಥ ಆಯ್ತಾ? ಅಥವಾ ಅದ್ರಲ್ಲಿ ಕಾರ್ಬನ್ ಅಂಶ ಕಮ್ಮಿ ಇರುತ್ತೆ, ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಒಂದು ಮೋಸ್ಟ್ ರಿಲೇಟೆಡ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವ್ ಈ ಇಡ್ಲಿ ಕುಕ್ಕರ್ ಅಲ್ಲಿ ಇಡ್ಲಿ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಆ ಇಡ್ಲಿ ಹಿಟ್ಟನ್ನ ಹಾಕಿರ್ತೀವಲ್ವಾ, ಆ ಹಿಟ್ಟು ಇಡ್ಲಿ ಆಗೋದ್ಕಿಂತ ಮುಂಚೆ ಅದನ್ನ ಒಂದ್ಸಲ ತೆಗ್ದದ್ ಬೆಂದಿದ್ಯಾ ಇಲ್ವಾ ಅಂತ ನೋಡಿದಾಗ ಅದು ಇನ್ನೂ ಸಾಫ್ಟ್ ಆಗಿರುತ್ತೆ. ಇಡ್ಲಿ ಆಗಿರೋದಿಲ್ಲ, ಅದಕ್ಕಿಂತ ಮುಂಚೆ ಅದು ಇರುತ್ತೆ. ಸೊ ಲಿಗ್ನೈಟ್ ಅಂದ್ರೆ ಬಿಫೋರ್ ಕೋಲ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕೋಲ್, ಇಟ್ಸ್ ಅ ಪ್ರೋಸೆಸ್ ವೇರ್ ಇಟ್ ಇಸ್ ಅ ವೆರಿ ಸಾಫ್ಟ್ ಬ್ರೌನಿಶ್ ಬ್ಲ್ಯಾಕ್ ಕೋಲ್ ವಿತ್ ವೆರಿ ಲೆಸ್ ಕಾರ್ಬನ್ ಕಂಟೆಂಟ್ ಅಂಡ್ ಹೈ ಮಾಯಿಶ್ಚರ್. ಓಕೆ. ಸೊ ಅದಾದ್ಮೇಲೆ ಅಥವಾ ಅದನ್ನ ಯಂಗ್ ಫಾರ್ಮ್ ಆಫ್ ಕೋಲ್ ಅಂತ ಕರಿಬಹುದು, ಕೋಲ್ಗಿಂತ ಮುಂಚೆ ಇರುವಂತಹ ಪ್ರೋಸೆಸ್. ಅದಾದ್ಮೇಲೆ ವಿತ್ ಇನ್ಕ್ರೀಸ್ಡ್ ಪ್ರೆಷರ್ ಫ್ರಮ್ ದ ಪೀಟ್. ಪೀಟ್ ಅಂತ ಹೇಳಿದ್ರೆ PEAT, ಪೀಟ್ ಅಂತ ಹೇಳಿದ್ರೆ ಅಂದ್ರೆ ಅದು ಈ ಮಣ್ಣಿಂದ ಡಾರ್ಕ್ ಸ್ಪಾಂಜಿ ಮೆಟೀರಿಯಲ್ ಡಿಕಂಪೋಸ್ ಆದಾಗ ಉಂಟಾಗೋದಂತಹದ್ದು. ಫಸ್ಟ್ ಮರಗಳೇನಿತ್ತು, ಈ ಕಾಡು, ಅದು ಪೀಟ್ ಆಗುತ್ತೆ. ಫ್ರಮ್ ಪೀಟ್ ಇಟ್ ಟರ್ನ್ಸ್ ಔಟ್ ಟು ಬಿ ಅ ಯಂಗ್ ಕೋಲ್ ಅಥವಾ ಲಿಗ್ನೈಟ್ ಹೀಗಿರುತ್ತೆ. ಅಂಡ್ ದೆನ್ ಕೋಲ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದ ಪಾಸೇಜ್ ಆಫ್ ಟೈಮ್, ವಿತ್ ಇನ್ಕ್ರೀಸ್ ಪ್ರೆಷರ್ ಅಂಡ್ ಹೀಟ್, ಈ ರೀತಿಯಾಗಿರುತ್ತೆ. ದಿಸ್ ವಾಸ್ ಒನ್ ಇಮೇಜ್ ಐ ಶೋಡ್ ಯು. You can try and draw a replica of this image and hang it in your class board as well. ಕ್ಲಾಸ್ ರೂಮ್ ಅಲ್ಲಿ ನೀವು ಒಂದು KG ಕಾರ್ಡ್ಬೋರ್ಡ್ ಅಲ್ಲಿ ಈ ಪಿಕ್ಚರ್ ನ ಡ್ರಾಯಿಂಗ್ ಮಾಡಬಹುದು. ಒನ್ ಆಫ್ ಅವರ್ ಸ್ಟೂಡೆಂಟ್ ಹ್ಯಾಡ್ ಡ್ರಾನ್ ದಿಸ್ ಪಿಕ್ಚರ್. ಕಾಣಿಸ್ತಾ ಇದೆ ಎಲ್ಲಾರ್ಗೂ?
ಇದು ಕೈಯಲ್ಲೇ ಡ್ರಾಯಿಂಗ್ ಮಾಡಿರೋದು ವಿತ್ ಒನ್ ಆಫ್ ಆರ್ ಸ್ಟೂಡೆಂಟ್ಸ್. ಐ ರಿಕ್ವೆಸ್ಟ್ ಯು ಆಲ್ ಟು ಗಿವ್ ಇಟ್ ಅ ಟ್ರೈ. ಓಕೆ, ಒಂದು ಕೆಜಿ ಕಾರ್ಡ್ಬೋರ್ಡ್ ಅಲ್ಲಿ ಈ ರೀತಿಯಾಗಿ ಪಿಕ್ಚರ್ ನ ಡ್ರಾಯಿಂಗ್ ಮಾಡಕ್ಕೆ ಆ, ಪ್ರಯತ್ನ ಪಡಿ. ಅದನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಶೇರ್ ಮಾಡಬಹುದು, ಅಥವಾ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಯು ಕ್ಯಾನ್ ಶೇರ್ ದಿಸ್ ಇಮೇಜಸ್. ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಹಾಕಿಡಬಹುದು. Because this kind of active participation, it motivates both the way ಅಲ್ಲ. As a student also you feel more and more interested, and class ಅಲ್ಲಿ clear ಆಗಿ ಗೊತ್ತಾಗುತ್ತೆ how the goal has been formed ಅಂತ. On the other hand, it also feels good. It's a good, feel good factor for us as well, that we are, actively participating. Okay. So ಈ ಎರಡು ಟಾಸ್ಕ್ ನ ತಪ್ಪದೆ ಮಾಡಿ. ಟಾಸ್ಕ್ ನಂಬರ್ 1, creating a list of thermal power plants across our Karnataka. Task number 2, creating a image of formation of coal. ಓಕೆ, ಸೊ ಈ ರೀತಿ ಅರಣ್ಯ ಪ್ರದೇಶ, ಕಾಡುಗಳಿರುತ್ತೆ, ಅದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಇದು ಪೀಟ್ ಅಂತ ಕರಿತೀವಿ, ಇದನ್ನ ಲಿಗ್ನೈಟ್ ಅಂತ ಕರಿತೀವಿ. ಲಿಗ್ನೈಟ್ ನೋಡಿ, ಹಳದಿ ಬಣ್ಣ ಇಂದ ಕೆಂಪು, ಕೆಂಪು ಕಡು ಕಂದು ಬಣ್ಣ, ಕೊನೆಯದಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಓಕೆ, ಯು ಕ್ಯಾನ್ ಚೇಂಜ್ ಇನ್ ದ see the change in the color as well. Green plants is turning as a peat, like in golden color, and then it turns into red color and then brownish color. This part we call it as lignite, and finally it would come towards the black color. We call it as black coal, ಕಲ್ಲಿದ್ದಲು ಅಂತ ಕರಿತೀವಿ. With the passage of time, increase in pressure and heat, the coal is formed. This is how the formation of coal looks like. ಅರ್ಥ ಆಯ್ತಾ? ಕಲ್ಲಿದ್ದಲು ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. Please have a look on it. Did you all see? ಚೆನ್ನಾಗಿತ್ತಾ? ಚೆನ್ನಾಗಿದ್ಯಾ? Can you all give it a try? Okay. So capture this picture. It is available in our YouTube channel as well. You can look at the picture and try this particular image and show it in our next class. Next class ಯಾವಾಗಿದೆ? ಇವತ್ತು ಸಂಜೆನೇ ಇದೆ ಅಲ್ವಾ? No. ಇವತ್ತು ಸಂಜೆ ಬೇಡ. Other next class. That is on Friday. You can show this image on Friday with the thermal power plants that is available across Karnataka. ಇವೆರಡು ಟಾಸ್ಕ್ ನ ಮಾಡ್ತೀರಾ? Simple, easy, entertaining, creative. Okay, great. Then let's move on to our next topic. And this is also extra piece of information that I'm going to share with you, because I feel that when you know about a topic, when you understand the content of it, ಸೊ ಅದ್ರ ಒಳಗಿರುವಂತಹ ಕಾನ್ಸೆಪ್ಟ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆ ಟಾಪಿಕ್ ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಆ ಒಂದು ವಿಷನ್ ಸಿಗುತ್ತೆ ಅಂತ ನಾವು ವಿದ್ಯಾಶಕ್ತಿಯಿಂದ ಭಾವಿಸ್ತೀವಿ. ಆ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಬ್ಲಾಕ್ ಕಾರ್ಬನ್ ಬಗ್ಗೆ ನಾನು ಹೇಳಲೇಬೇಕು. Black carbon, commonly known as soot, is a solid particle or aerosol formed by the incomplete combustion of fossil fuel and biomass. You may not take the note of it. Note ಎಲ್ಲ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. As a part of extra knowledge, ಕೇಳಿಸ್ಕೊಂತಾ ಹೋಗಿ. And it's a major component of particulate air pollution and a significant contributor to global warming. Black carbon's impact is particularly concerning due to its short lifespan in the atmosphere, meaning the reducing emission can lead to relatively rapid climate benefits. Okay. So, ಇನ್ನು detailed ಆಗಿ ನೋಡೋದಾದ್ರೆ, black carbon is a component of soot, which is a form of particulate of air pollution. It's not a gas, but rather a solid particle that absorbs solar energy. Okay. It's produced by incomplete combustion of various fuel, including wood, coal, and diesel. ಇದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಬ್ಲಾಕ್ ಕಾರ್ಬನ್ ಇಂದ. ಸೊ ಹೌ ಮಚ್ ಎವರ್ ಕೋಲ್ ಇಸ್ ಬೀನ್ ಬೆನಿಫಿಷಿಯಲ್ ಇತ್ತು, ತೊಂದರೆ ಸಹ ಅಷ್ಟೇ ಇರುತ್ತೆ. ಅಂಡ್ ಇನ್ ಜನರಲ್ ಈ ಒಂದು ಕೋಲ್ ಮೈನಿಂಗ್ ಕಡೆ ಇರುವಂತಹ ವ್ಯಕ್ತಿಗಳಿಗೆ ಉಸಿರಾಟದ ತೊಂದರೆ, ಅಸ್ತಮಾ ಇವೆಲ್ಲ ಹೆಚ್ಚಿರುತ್ತೆ. ಯಾಕಿರಬಹುದು? ದಟ್ಸ್ ಬಿಕಾಸ್ ಬ್ಲಾಕ್ ಕಾರ್ಬನ್ ಇಸ್ ದ ಸೆಕೆಂಡ್ ಲೀಡಿಂಗ್ ಕಾಂಟ್ರಿಬ್ಯೂಟರ್ ಟು ಗ್ಲೋಬಲ್ ವಾರ್ಮಿಂಗ್ ಆಫ್ಟರ್ ಕಾರ್ಬನ್ ಡೈಆಕ್ಸೈಡ್. It warms the atmosphere by absorbing the solar radiation. And then health. ಆರೋಗ್ಯಕವಾಗೂ ಕೂಡ ಅದು ತೊಂದರೆನ ಉಂಟು ಮಾಡುತ್ತೆ. ಬ್ಲಾಕ್ ಕಾರ್ಬನ್ ಕಾಂಟ್ರಿಬ್ಯೂಟ್ಸ್ ಟು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂಡ್ ಅದರ್ ಹೆಲ್ತ್ ಇಶ್ಯೂಸ್, ಪರ್ಟಿಕ್ಯುಲರ್ಲಿ ಇನ್ ಏರಿಯಾಸ್ ವಿತ್ ಹೈ ಲೆವೆಲ್ ಆಫ್ ಪೊಲ್ಯೂಷನ್. And black carbon can settle on snow and ice, darkening the surface and accelerating melting. Fast ಆಗಿ ಮೆಲ್ಟ್ ಆಗ್ಲಿಕ್ಕೆ ಅದು ಇದು ಮಾಡುತ್ತೆ. It affects the cloud formation and rainfall pattern as well.
ಇನ್ನು ಕ್ರಾಪ್ ಪ್ರೊಡಕ್ಷನ್ ಬಗ್ಗೆ ನೋಡೋದಾದ್ರೆ ಬ್ಲಾಕ್ ಕಾರ್ಬನ್ ಡಿಪಾಸಿಷನ್ ಕ್ಯಾನ್ ರೆಡ್ಯೂಸ್ crop yields with estimates suggesting over 50 million tons of staple crop losses globally each year. Okay. And ಇದು ಎಲ್ಲಿಂದ ಉಂಟಾಗುತ್ತೆ? ಒಂದು ಫಾಸಿಲ್ ಫ್ಯೂಲ್ ಕಂಬಷನ್ ಇಂದ. ಓಕೆ, ಐ ಶೋನ್ ಯು ಇಮೇಜ್ ವೆನ್ ದಿಸ್ ಕೋಲ್ ಇಸ್ ಬಿನ್ ಬರ್ನ್ ಅಥವಾ ಡೀಸೆಲ್ ಅಥವಾ ಬೇರೆ ಫಾಸಿಲ್ ಫ್ಯೂಲ್ಸ್ ಗಳನ್ನ ನಾವು ಬರ್ನ್ ಮಾಡಿದಾಗ ಅದರಿಂದ ಇದು ಉಂಟಾಗುತ್ತೆ. ಅಂಡ್ ಇವನ್ ಇನ್ ದ ಪವರ್ ಪ್ಲಾಂಟ್ಸ್ ಅಂದ್ರೆ ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂಡ್ ಇಂಡಸ್ಟ್ರಿಯಲ್ ಪ್ರೋಸೆಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಫಾಸಿಲ್ ಫ್ಯೂಲ್ ಇಂದ ಉಂಟಾಗುತ್ತೆ ಬ್ಲಾಕ್ ಕಾರ್ಬನ್. ನೆಕ್ಸ್ಟ್, ಬಯೋಮಾಸ್ ಬರ್ನಿಂಗ್ ಲೈಕ್ ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚು, ಕಾಡ್ನಲ್ಲಿ ಕಾಣುವಂತಹ ಬೆಂಕಿ, ಅಗ್ರಿಕಲ್ಚರಲ್ ಬರ್ನಿಂಗ್ ಅಂಡ್ ದ ಯೂಸ್ ಆಫ್ ವುಡ್ ಅಂಡ್ ಡಂಗ್ ಇನ್ ಕುಕಿಂಗ್ ಸ್ಟವ್. ಅಲ್ಲಿಂದ ಕೂಡ ಯು ಹ್ಯಾವ್ ಟು ನೋ ದಿಸ್ ರಿಲೇಟೆಡ್. ನಮ್ಮ ಗೌರವಾನ್ವಿತ ಪ್ರಧಾನ ಮಂತ್ರಿ ಯಾರು? ಶ್ರೀ ನರೇಂದ್ರ ಮೋದಿ, ರೈಟ್? ಹಿ ಇಸ್ ಆರ್ ಪ್ರೈಮ್ ಮಿನಿಸ್ಟರ್. ಸ್ವಲ್ಪ ವರ್ಷಗಳ ಹಿಂದೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೀವು ನೋಡ್ತಿರ್ಬಹುದು. ಹೆಂಗಸರುಗಳು ಈ ಸೌದೆ ಒಲೆನ ಊದ್ತಿರ್ಬೇಕಾದ್ರೆ ದಮ್ಮು, ಕೆಮ್ಮು, ಉಬ್ಬಸದ ಕಾಯಿಲೆ, ಓಕೆ, ವಿತ್ ವೇರಿಯಸ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅವರು ಒದ್ದಾಡ್ತಿರ್ತಾರೆ. ಅಂತ ಮಹಿಳೆಯರಿಗೆ ಅದರಿಂದ ವಿಮುಕ್ತಿನ ಕೊಡಿಸ್ಬೇಕು. ವಿ ಹ್ಯಾವ್ ಟು ಸ್ಟಾಪ್ ದೆಮ್ ಗೆಟಿಂಗ್ ಅಫೆಕ್ಟೆಡ್ ಬೈ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅನ್ನುವಂತಹ ಕಾರಣಕ್ಕೆ LPG ಗ್ಯಾಸ್ನ ಸಬ್ಸಿಡಿ ರೀತಿಯಲ್ಲಿ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. Okay, and he also had requested if you're a well-doing people, you can cancel your subsidy and the same amount would go to those women who are burning this, wood and fuels for cooking. ಸೊ ದಿಸ್ ಕ್ರಿಯೇಟ್ಸ್ ಏರ್ ಪೊಲ್ಯೂಷನ್. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಬೇಕು ವೈ ಆ ಹತ್ರ ಒಂದು ಕರೆಯನ್ನ ಯಾಕೆ ಸರ್ಕಾರ ತೆಗೆದುಕೊಂಡ್ರು. ಬಿಕಾಸ್ ಈ ವುಡ್ ಅನ್ನ ಬರ್ನ್ ಮಾಡೋದ್ರಿಂದ, ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ಅಥವಾ ಪ್ರಾಣಿಗಳ ವೇಸ್ಟ್ ಏನಿದೆ, ಮೆನಿ ಟೈಮ್ಸ್ ಕೌ ಡಂಗ್, ಸಗಣಿನೆಲ್ಲ ಗೋಬರ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಸಹ ಉರಿಸ್ತಿರ್ತಾರೆ. ಸೊ ಈ ಬಯೋಮಾಸ್ ಫ್ಯೂಲ್ ಗಳಿಂದ ಆಂತರಿಕವಾಗಿ ವಿತ್ ಇನ್ ದ ಹೋಮ್ ಇಂಡೋರ್ ಏರ್ ಪೊಲ್ಯೂಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ಕಾಡ್ಗಿಚ್ಚು, ಫಾರೆಸ್ಟ್ ಫೈರ್, ಅಗ್ರಿಕಲ್ಚರಲ್ ಬರ್ನಿಂಗ್ ಇಂದ ಬಯೋಮಾಸ್ ಬರ್ನಿಂಗ್ ಆಗುತ್ತೆ. ಅದೇ ತರ ಫಾಸಿಲ್ ಫ್ಯೂಲ್ ಕಂಬಷನ್ ಇಂದ ಅಂದ್ರೆ ಇನ್ ದ ಕೋಲ್ ಇಂಡಸ್ಟ್ರಿ, ಎಸ್ಪೆಷಲಿ ಆ ಗಣಿಯನ್ನ ಮಾಡುವಂತಹ ಪ್ರದೇಶ, ದ ಮೈನಿಂಗ್, ಕೋಲ್ ಮೈನಿಂಗ್ ಪ್ಲೇಸಸ್, ಅಲ್ಲಿಂದ ಯು ಗೆಟ್ this black carbon released and it is very injurious for your respiratory tract and as well as for the climate. ಓಕೆ, ಸೊ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ರೆಡ್ಯೂಸ್ ಎಮಿಷನ್? ಈಗ ನಿಮ್ ಮನೇಲಿ ನಿಮ್ ತಂದೆನೋ ನಿಮ್ ಅಣ್ಣನೋ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಏನ್ ಹೇಳ್ತಾರೆ? ಓಕೆ, ನಿಮ್ಮ ತಾಯಿನೋ ಅಕ್ಕನೂ ಸಹ ಗಾಡಿ ಓಡಿಸ್ಬೇಕಾದ್ರೆ ಏನ್ ಹೇಳ್ತಾರೆ? ಸಕಾಲಕ್ಕೆ ಸರಿಯಾಗಿ ಎಮಿಷನ್ ಟೆಸ್ಟ್ ನ ಮಾಡಿಸಿ ಗಾಡಿಗೆ. ಯು ಹ್ಯಾವ್ ಟು ಗೆಟ್ ದ ಎಮಿಷನ್ ಟೆಸ್ಟ್ ಡನ್ ಬಿಕಾಸ್ ಫ್ರಮ್ ದ ವೆಹಿಕಲ್ ಯು ಹ್ಯಾವ್ ಅ ಡೇಂಜರಸ್ ಗ್ಯಾಸ್ ದಟ್ ಇಸ್ ಕಮಿಂಗ್ ಔಟ್ ಅಂಡ್ ವಿ ಕಾಲ್ ಇಟ್ ಆಸ್ ಕಾರ್ಬನ್ ಮೊನಾಕ್ಸೈಡ್ ಅಲ್ವಾ? ಸೊ ಅದೇ ತರ ದಿಸ್ ಬ್ಲಾಕ್ ಕಾರ್ಬನ್ ಹ್ಯಾಸ್ ಅ ರಿಲೇಟಿವ್ಲಿ ಶಾರ್ಟ್ ಲೈಫ್ ಸ್ಪ್ಯಾನ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ಕಂಪೇರ್ಡ್ ಟು ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರು ಮನೆಯ ಅನಿಲಗಳು ಲೈಕ್ ಮೀಥೇನ್, ಓಝೋನ್, ಇವೆಲ್ಲ ಇದೆಯಲ್ಲ ಅದು. ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಆಲ್ಸೋ ಶೋ ಯು ಅ ಸಿಮ್ಯುಲೇಷನ್ ವಿತ್ ಗ್ರೀನ್ ಹೌಸ್ ಗ್ಯಾಸಸ್. ಹೌ ಇಸ್ ದಿಸ್ ಗ್ರೀನ್ ಹೌಸ್ ಗ್ಯಾಸ್ ಜನರೇಟೆಡ್? ಅದ್ರ ಬಗ್ಗೆ ಸಹ ಯು ಹ್ಯಾವ್ ಟು ಹ್ಯಾವ್ ಅ ವೆರಿ detailed knowledge. Okay, so this means that reducing emission can lead to faster climate benefits. ಆದ್ರಿಂದ ಎಮಿಷನ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಸೊ ಇದಿಷ್ಟು ಈ ಬ್ಲಾಕ್ ಕಾರ್ಬನ್ ಇಂದ ಉಂಟಾಗುವಂತಹ ತೊಂದರೆ ಬಗ್ಗೆ ನೀವು ನೋಡ್ತಾ ಹೋದ್ವಿ. ಈಗ ಅಷ್ಟ್ ಮಾತ್ರ ಅಲ್ಲ, ಇದನ್ನ ರೆಡ್ಯೂಸ್ ಮಾಡೋದ್ರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಗಳನ್ನ ನಾವು ಕಾಣಬಹುದು. ರೆಡ್ಯೂಸಿಂಗ್ ಬ್ಲಾಕ್ ಕಾರ್ಬನ್ ಎಮಿಷನ್ ನಾಟ್ ಓನ್ಲಿ ಹೆಲ್ಪ್ಸ್ ಮಿಟಿಗೇಟ್ ದ ಕ್ಲೈಮೇಟ್ ಚೇಂಜ್ ಬಟ್ ಆಲ್ಸೋ ಇಂಪ್ರೂವ್ಸ್ ಏರ್ ಕ್ವಾಲಿಟಿ. ಗಾಳಿ ಶುದ್ಧವಾಗಿ ಇರುತ್ತೆ, ಪ್ರೊಟೆಕ್ಟ್ಸ್ ದ ಹ್ಯೂಮನ್ ಹೆಲ್ತ್ ಅಂಡ್ ಬೆನಿಫಿಟ್ ದ ಎಕೋಸಿಸ್ಟಮ್. ಓಕೆ, ಸೊ ಈ ಕಾರಣಕ್ಕೋಸ್ಕರನೇ ದೇವರ್ ಸರ್ಟನ್ ಇನಿಷಿಯೇಟಿವ್ಸ್ ಲೈಕ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಂತ ಒಂದಿತ್ತು, ವಿಚ್ ಪ್ರಮೋಟ್ ದ ಯೂಸ್ ಆಫ್ ಕ್ಲೀನರ್ ಹೌಸ್ ಹೋಲ್ಡ್ ಕುಕಿಂಗ್ ಫ್ಯೂಲ್ಸ್. ನಾ ಆಗ್ಲೇ ಹೇಳ್ದಂಗೆ ದೇ ಪರ್ಪಸ್ಫುಲಿ ದೇ ಪುಟ್ ಅನ್ ಅಡ್ವರ್ಟೈಸ್ಮೆಂಟ್ ಅಲ್ವಾ, ಅಂಡ್ ದೆನ್ ಪ್ರಮೋಟಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ಕ್ಲೀನರ್ ಫ್ಯೂಲ್ಸ್. So, while I'm explaining about petroleum gas, you will understand about what I'm explaining about public transport. This one, I would keep it on a hold because this is related to petroleum. And ಇನ್ಸೈಟ್ಯೂ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್, ಸೊ ಅದನ್ನ ಸಹ ನಾವು ಮಾಡ್ತಾ ಹೋಗಬಹುದು. ಅಂಡ್ ಇಂಟರ್ನಲ್ ಕೋಆಪರೇಷನ್, ಸೊ ಇದನ್ನು ಕೂಡ ಮಾಡ್ತಾ ಹೋಗಬಹುದು. ಸೊ ಇದನ್ನ ಹೊರತುಪಡಿಸಿ ದಿಸ್ ಚಾರ್ಕೋಲ್ ಅಥವಾ ಆಕ್ಟಿವ್ ಚಾರ್ಕೋಲ್ ಅಂತ ನಾವ್ ಏನ್ ಕರಿತೀವಿ, ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಕೋಲ್ ಆಸ್ ವೆಲ್.
ಸೊ ಕಲ್ಲಿದ್ದಲಿಂದ ನಮ್ಗೆ ಒಳ್ಳೆಯ ಆರೋಗ್ಯವನ್ನ ಕೂಡ ಪಡ್ಕೊಂತ ಹೋಗಬಹುದು. ಇಟ್ ಇಸ್ ಯೂಸ್ಡ್ ಇನ್ ದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. You would have seen advertisement from active charcoal. You can remove the impurity ಅಂತ. It is used in various skincare products. Face mask ಆಗಿ ಸಹ ಯೂಸ್ ಮಾಡ್ತಾರೆ. So in this way, we have totally understood whole how relatively it help us to maintain ಕಮರ್ಷಿಯಲಿ ಅಂತ ಹೇಳಿದ್ರೆ ವಾಣಿಜ್ಯವಾಗಿ ಕೂಡ ನಮ್ಗೆ ಅದೆಷ್ಟು ಸಹಾಯಕವಾಗಿರುತ್ತೆ. ಆರೋಗ್ಯಕರವಾಗಿ ನಾವು ಅದರಿಂದ ಎಮಿಟ್ ಆಗುವಂತಹ ಬ್ಲಾಕ್ ಕಾರ್ಬನ್ ಇಂದ ನಾವು ಹೇಗೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ಬಹುದು. ಅಂಡ್ ಆಕ್ಟಿವ್ ಚಾರ್ಕೋಲ್, ಹೌ ಇಟ್ ಇಸ್ ಹೆಲ್ಪ್ಫುಲ್ ಇನ್ ಹ್ಯಾವಿಂಗ್ ಅ ಹೆಲ್ದಿ ಸ್ಕಿನ್. So this class was completely about coal. ಕಲ್ಲಿದ್ದಲು ಬಗ್ಗೆನೇ ಇವತ್ತಿನ ಕ್ಲಾಸ್ ಇತ್ತು. Hope you found this class interesting. Yes, you got an insight. ಕೋಲ್ಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ? Can we have a quick recap? We use it in food industry for burning for burning as an engine in the cooking oil. ಅಲ್ಲಿ ಫ್ಯೂಲ್ ಆಗಿ ನಾವು ಬಳಸ್ತಾ ಹೋಗ್ತೀವಿ. ರೈಲ್ವೇಲ್ ನಾವು ಬಳಸ್ತಾ ಹೋಗ್ತೀವಿ. Apart from that, we use it as tar ಆಗಿ ಬಳಸ್ತೀವಿ, and that is used in production of various metals, steels, and so. We use it in thermal power plant, and we also use it in fuels for various industries. ಅದನ್ನ ಹೊರತುಪಡಿಸಿ in beauty products, we use active charcoal. Black carbon that is emitted due to the burning of coal is very injurious to our health and for the respiratory tracts and so. And considering this problems creating from active carbon, the government of India, under the leadership of Shri Narendra Modi, they had initiated to reduce the usage of this burning of wood. ಸೌದೆ ಒಲೆ ಅಡಿಗೆನ ಆದಷ್ಟು ಕಮ್ಮಿ ಮಾಡಿ ಗ್ಯಾಸ್ ಅನ್ನ ಬಳಸಿ, LPG ಗ್ಯಾಸ್ ನ ಬಳಸಿ ಅಂತ ಹೇಳಿದ್ರು. Now what is this LPG? We'll understand that in our next session. Okay. So ಇದನ್ನ ಹೊರತುಪಡಿಸಿ, can you see this image? ಏನ್ ಮೇಡಮ್, ಚಪಾತಿ ಹಿಟ್ಟನ್ನು ಸಹ ಕೋಲಿಂದ ಮಾಡ್ತಾರಾ ಅಂತ ಕೇಳ್ತೀರಾ? ನೋ, ದಿಸ್ ಇಸ್ ಅನ್ ಎಕ್ಸ್ಟ್ರಾ ಗ್ಯಾನ್ ದಟ್ ಐ ಆಮ್ ಗಿವಿಂಗ್ ಯು. ಸೊ ಚಪಾತಿ ಹಿಟ್ಟು ನೋಡಿ ಹೇಗಿದೆ, ಉದ್ರಾಗಿದೆ. ಯಾರಾದ್ರೂ ಈ ಹಿಟ್ಟನ್ನ ತಿನ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ವಿ ಕಾಂಟ್ ಈಟ್ ದಿಸ್ ಫ್ಲೋರ್. ಸೊ ಅದನ್ನ ನಾವ್ ಏನ್ ಮಾಡ್ತೀವಿ, ಈ ಹಿಟ್ಟು ಈ ರೀತಿಯಾಗಿ ಚಪಾತಿಯಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತೀವಿ? ಅದಕ್ಕೆ ಮೊದ್ಲು ಸ್ಟೆಪ್ 1 ಹಿಟ್ಟನ್ನ ತೆಗೆದ್ಕೊಂತೀವಿ, ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತೀವಿ. ವಿ ಮಿಕ್ಸ್ ಇನ್ ಸಮ್ ವಾಟರ್, ಚೆನ್ನಾಗಿ ನಾದ್ತೀವಿ ಅಲ್ವಾ ಕೈಯಲ್ಲಿ. ವಿ ನೀಡ್ ಇಟ್, ತುಂಬಾ ನೀಡ್ ಮಾಡ್ತಾ ಹೋಗ್ತೀವಿ. KNEAD, ವಿ ನೀಡ್ ಇಟ್. ಅಂಡ್ ವಿ ಪ್ರಿಪೇರ್ ದ ಡೋಸ್ ಲೈಕ್ ದಿಸ್. ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಅದನ್ನ ಲಟ್ಟಿಸ್ತೀವಿ. ಲಟ್ಟಿಸಿ ಒಲೆ ಮೇಲೆ ಇಟ್ಟು ಚಪಾತಿಯನ್ನ ಮಾಡ್ತೀವಿ. ಕ್ಯಾನ್ ಯು ಆಲ್ ಸಿ ದಿಸ್ ಪ್ರೋಸೆಸ್? So in our previous session ಅಲ್ಲಿ, while I was teaching you about microorganism as a friend and foe, I had told you about food poisoning and healthy food habits, how it is helpful to maintain a balance. So food ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಎಕ್ಸಸೈಸ್ ಸಹ ನಮ್ಮ ಬಾಡಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ನೀವು ನಿಮ್ಮ ಬಾಡಿಯನ್ನ ಫಿಟ್ ಆಗಿ ಇಟ್ಕೊಂಡಿರ್ಬೇಕಾದ್ರೆ, ಯೋರ್ ಬಾಡಿ ಫಿಟ್ ನೀಡ್ ಟು ಬಿ ಇನ್ ಅ ಪ್ರಾಪರ್ ಶೇಪ್. ಎಕ್ಸಸೈಸಿಂಗ್ ಎವ್ರಿ ಡೇ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಸೊ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈ ಹಿಟ್ಟನ್ನ ನಾವು ಆಗ್ಲೇ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ನೀಡ್ ಮಾಡ್ದಂಗೆ ನಮ್ಮ ಬಾಡಿಗೆ ಚೆನ್ನಾಗಿ ಎಕ್ಸಸೈಸ್ ಇನ್ ದ ಫಾರ್ಮ್ ಆಫ್ ಯೋಗ ಆಗಿರಬಹುದು, ಅಥವಾ ಸಮ್ ಅದರ್ ಫಾರ್ಮ್ ಆಫ್ ಎಕ್ಸಸೈಸ್ ಆಗಿರಬಹುದು, ಆಕ್ಟಿವಿಟಿನ ನೀವು ಅದನ್ನ ಕೊಡ್ತಾ ಹೋದಾಗ ಯು ಕ್ಯಾನ್ ಗೆಟ್ ಅ ಶೇಪ್ ಲೈಕ್ ದಿಸ್ ಅಲ್ವಾ? ಅಂದ್ರೆ ಚಪಾತಿ ತರ ಆಗ್ತೀರಾ ಅಂತ ಹೇಳ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಯು. ಸೊ ನಿಮ್ಮ ಬಾಡಿ ವುಡ್ ಬಿ ಇನ್ ಅ ಪ್ರಾಪರ್ ಶೇಪ್ ಅಂಡ್ ಫಿಟ್. ಸೊ ಈಗ ಇದನ್ನ ನಾವ್ ಹೇಗ್ ತಿನ್ಲಿಕ್ಕೆ ಆಗಲ್ವೋ, ಅದು ಇಷ್ಟೊಂದೆಲ್ಲ ಚೇಂಜಸ್ ಆಗಿ ಆದ್ಮೇಲೆ ಒಂದು ಚೆನ್ನಾಗಿರೋ ಚಪಾತಿ ಆಗಿ ಅದನ್ನ ನಾವು ರುಚಿಕರವಾಗಿ ತಿನ್ಲಿಕ್ಕೆ ಸಾಧ್ಯನೋ, ಅದೇ ರೀತಿ ನಮ್ಮ ಬಾಡಿ ಸಹ. Okay, by giving it proper nutrition, by kneading it properly, by giving exercise, ಚೆನ್ನಾಗಿ ಎಕ್ಸಸೈಸ್ ಮಾಡಿ ಮೆಡಿಟೇಟ್ ಮಾಡಿದಾಗ ಮಾತ್ರ ದೈಹಿಕವಾಗಿ ಕೂಡ ನಾವು ಸ್ವಾಸ್ಥ್ಯಪೂರ್ವವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. That is why in your school you'll be having so much of physical activity, play games, volleyball, throw ball, basketball, badminton. ಆಡ್ತೀರಾ ಅಥವಾ ಬರೀ ಕುಂಟೆ ಬಿಲ್ಲೆ, ಬರೀ ಈ ಆಟಗಳಿಗೆ ಸೀಮಿತವಾಗಿರ್ತೀರಾ? ನೋ, ರೈಟ್? ಸೊ ನೀವು ಚೆನ್ನಾಗಿ ಆಟ ಆಡ್ದಾಗ್ಲೂ ಕೂಡ ನಿಮ್ಮ ಮಾನಸಿಕ ಆರೋಗ್ಯ ಹೆಚ್ಚಾಗ್ತಾ ಬರುತ್ತೆ. ಅದನ್ನ ಹೊರತುಪಡಿಸಿ ಒಳ್ಳೆ ಆಹಾರಗಳನ್ನು ಕೂಡ ಸೇವಿಸ್ಬೇಕಾಗುತ್ತೆ. ಸೊ ಹೇಗೆ ಒಂದು ಹಿಟ್ಟು, ಮಾಮೂಲಿಯಾಗಿರುವಂತಹ ಹಿಟ್ಟು ಸ್ವಾಸ್ಥ್ಯಪೂರ್ಣವಾಗಿರುವಂತಹ ಚಪಾತಿ ಆಗುತ್ತೋ, ಹೌ ಜಸ್ಟ್ ಆಟ ವುಡ್ ಟರ್ನ್ ಇನ್ ಟು ಅ healthy chapati, the same way by eating rightfully and doing a lot of physical activity and exercise, you can also be fit.
You must be of very young age in your teenage, maybe 12, 13, right? At this young age only, if you inculcate all these good habits, by the time you become an young adult, you would be a very fit and active person. Okay. So Vidya Shakti mainly concentrate in uplifting your personality with your academic knowledge. And in today's session, we had academically learned about coal. We got a deeper insight about coal. Apart from that, how an healthy exercise help you in attaining a good mind and soul. Even we talked about that. Okay, we'll meet in our evening session. Until then, have a very happy day. Enjoy all your class. Jai Hind, Jai Karnataka Mate, Jai Vidya Shakti, Namaskara, Shubhatina. Thank you so much, Kudulpura, Narsimpura, Mysore. You have given our comment about our class. Thank you so much. It means a lot. And please don't forget our task about thermal power plant. A list ಮತ್ತೆ ಆ drawing ಕೂಡ ಮಾಡಿ please share it to us so that even we feel very happy about your work. Okay. Thank you so much. Have a good day.